ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಯಾರ್ಯಾರಿಗೆ ಬಂದಿಲ್ವೋ ಅಂಥವ್ರು ದಯಮಾಡಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಯಾರು ಸಹ ಸ್ಕಿಪ್ ಮಾಡಿಬಿಡಿ, ಅರ್ಥ ಆಯ್ತಾ? ಒಂದು 2 ತಿಂಗಳು ಬಂದು ಸ್ಟಾಪ್ ಆಗಿದ್ರೆ, 3 ತಿಂಗಳು ಬಂದು ಸ್ಟಾಪ್ ಆಗಿದ್ರೆ, 4 ತಿಂಗಳು ಬಂದು ಇನ್ನೂ ಸ್ಟಾಪ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ. ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ. ಯಾಕೆ ಅಂದರೆ ಒಂದು ಹೊಸ ಅಪ್ಡೇಟ್ ಬಂದಿದೆ, ಅರ್ಥ ಆಯ್ತಾ? ಹೊಸ ಒಂದು KYC ನೀವು ಮಾಡಿಸ್ಕೊಂಡ್ರೆ ಮಾತ್ರ ಗೃಹಲಕ್ಷ್ಮಿ ಅಮೌಂಟ್ ನಿಮಗೆ ಬರೋದು. ಇಲ್ಲ ಅಂದರೆ ಪೆಂಡಿಂಗ್ ಎಲ್ಲ ಇರ್ತದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಒಂದು ಬಾರಿ ಆದರೂ ಗೃಹಲಕ್ಷ್ಮಿ ಹಣ ಇನ್ನೂ ಜಮಾ ಆಗಿಲ್ಲ ಅಂದರೆ ಅಕೌಂಟ್ಗೆ, ನಾನು 3 ರೀಸನ್ ಕೊಡ್ತೀನಿ. ಆ 3 ರೀಸನ್ನಲ್ಲಿ ಅಟ್ಲೀಸ್ಟ್ ಒಂದು ರೀಸನ್ ಆದರೂ ಇರಬಹುದು. ಇಲ್ಲ ಅಂದರೆ ಒಂದು ಅವರು ಕೊಟ್ಟಿರುವಂಥ ಒಂದು ಕಂಡೀಷನ್ಸ್ಗಳಿಗೆ ನೀವು ಒಳಪಟ್ಟಿರಬಹುದು ಅಂತ ಅರ್ಥ. ಆ ರೀಸನ್ಗಳು, ಮೊದಲನೇದಾಗಿ ಒಂದು ನೀವು ಅರ್ಜಿ ಹಾಕ್ಸಿದ ತಕ್ಷಣ ಅದು ಸ್ಟೇಟಸ್ ಚೆಕ್ ಮಾಡಬೇಕು, ರಿಜೆಕ್ಟ್ ಆಗಿದೆಯಾ ಅಥವಾ ಅರ್ಜಿ ಒಂದು ನೆಕ್ಸ್ಟ್ ಸ್ಟೆಪ್ ಹೋಗಿದೆಯಾ ಇಲ್ವಾ ಅಂತ. ಮೊದಲನೇದಾಗಿ ಒಂದು ರಿಜೆಕ್ಟ್ ಆಗಿದೆಯಾ ಇಲ್ವಾ ಅಂತ ಫಸ್ಟ್ ವೆರಿಫಿಕೇಶನ್ ನೀವು ಅದನ್ನು ಸೈಬರಲ್ಲಿ ಮಾಡಿಸ್ಕೊಳ್ಬೇಕಾಗುತ್ತೆ. ಆನಂತರ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದ್ರೆ ನೀವೇನು ಮಾಡ್ತೀರ ಅಂದರೆ ಒಂದು ಅಕ್ಲಾಟ್ಮೆಂಟ್ ಬರುತ್ತೆ. ಅಕ್ಲಾಟ್ಮೆಂಟ್ ತೊಗೊಂಡೋಗಿ ನೀವು ಅಂಗನವಾಡಿಗೆ ಕೊಡಬೇಕಾಗುತ್ತೆ. ಅಕ್ಲಾಟ್ಮೆಂಟು, ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟರೆ ಅವ್ರ ಅಂಗನವಾಡಿಯಲ್ಲಿ ಒಂದು ನೆಕ್ಸ್ಟ್ ಪ್ರೋಸೆಸ್ ಏನಿರ್ತದೆ ಅದನ್ನು ಇದು ಮಾಡಿಕೊಡ್ತಾರೆ. ಅದೇ ರೀತಿ 3ನೇ ಸ್ಟೆಪ್ ಯಾವುದು ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ, ರೇಷನ್ ಕಾರ್ಡಲ್ಲಿ, ಬ್ಯಾಂಕ್ ಪಾಸ್ಬುಕ್ಕಲ್ಲಿ 3 ಒಂದೇ ಥರ ಹೆಸರು ಇರಬೇಕು. 3 ಒಂದೇ ಥರ ಹೆಸರು ಇದ್ರೆ ಮಾತ್ರ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಏನಿದೆ ಅದು ಮಾತ್ರ ಬರುತ್ತೆ. ಇಲ್ಲಾಂದರೆ ಪೆಂಡಿಂಗೆಲ್ಲ ಇಟ್ಟಿರ್ತಾರೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂದರೆ ಇನ್ನೊಂದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು NPCI ಮ್ಯಾಪಿಂಗ್ ಆಗಿರಬೇಕು. ಇದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಆಧಾರ್ ಕಾರ್ಡ್ ಲಿಂಕ್ ಬೇರೆ, NPCI ಮ್ಯಾಪಿಂಗ್ ಅಂದರೆ ಅದು ಸಪ್ರೇಟು, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಮಾಡಿಸ್ಕೊಳ್ಳಿ. ಇಷ್ಟು ಮಾಡಿಸ್ಕೊಂಡು ಆದಮೇಲೆ ಪೆಂಡಿಂಗ್ ಇರುವಂಥ ಒಂದು ಹಣ ಏನಿದೆ ಇಮ್ಮಿಡಿಯೇಟ್ಲಿ ನಿಮ್ಗೆ ಹಾಕ್ತಾರೆ. 1-2 ತಿಂಗಳು 3 ತಿಂಗಳು ಬಂದು ಸ್ಟಾಪ್ ಆಗಿರೋರು ಏನು ಮಾಡಬೇಕು ಅಂದರೆ ಮೇಯ್ನಾಗಿ ಒಂದು ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಏನು ಅಪ್ಡೇಟು ಅಂದರೆ ನೀವೇನಾದರೂ ಒಂದು 3 ತಿಂಗಳು ಬಂದು ಹಣ ಏನಾದರೂ ಸ್ಟಾಪ್ ಆಗಿದ್ದಾರೆ, 2 ತಿಂಗಳು ಬಂದು ಇನ್ನೂ ಬಂದಿಲ್ಲ ಅಂದರೆ ಒಂದು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ. ಅಂದರೆ ಕರ್ನಾಟಕವನ್ನು, ಗ್ರಾಮವನ್ನು ಮತ್ತು ಬೆಂಗಳೂರನ್ನು ವಿಸಿಟ್ ಮಾಡಿ ಅಲ್ಲಿ ಇಮ್ಮಿಡಿಯೇಟ್ಲಿ ನೀವು KYC ಮಾಡಿಸ್ಕೋಬೇಕಾಗುತ್ತೆ. KYC ಮಾಡಿಸ್ಕೊಂಡ್ರೆ ನಿಮಗೆ ಒಂದು ಏನಾದರೂ ಒಂದು ಪೆಂಡಿಂಗ್ ಇರುವಂಥ ಒಂದು ಹಣ ಇಮ್ಮಿಡಿಯೇಟ್ಲಿ ಬರುತ್ತೆ. ಯಾವ ರೀತಿ KYC ಮಾಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡು ಮತ್ತು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು, ರೇಷನ್ ಕಾರ್ಡು ಇಷ್ಟು ತೊಗೊಂಡೋಗಿ ನೀವು ಎಲ್ಲಿ ಒಂದು ಗೃಹಲಕ್ಷ್ಮಿ ಅಪ್ಲೈಯನ್ನು ಮಾಡಿದ್ರು ಅಲ್ಲಿ ಒಂದು ಹೊಸದಾಗಿ ಆಪ್ಷನ್ಸನ್ನು ಬಿಟ್ಟಿದ್ದಾರೆ, KYC ಅಂತ. ಅದರಲ್ಲಿ KYC ನೀವು ಮಾಡಿಸ್ಕೊಂಡು OTP ವೆರಿಫಿಕೇಷನ್ ಮಾಡಿಸ್ಕೊಂಡ್ರೆ ಪೆಂಡಿಂಗ್ ಇರುವಂಥ ಒಂದು ಹಣ ಬರುವಂಥ ಒಂದು ಸಾಧ್ಯತೆಗಳು ಇರ್ತದೆ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಇದನ್ನು ಮಾಡಿಸ್ಕೊಂಡೇ ಇರೋದಿಲ್ಲ. ಏನು ಮಾಡಿಸ್ಬೇಕು ಅಂತಲೂ ಎಷ್ಟೋ ಜನಕ್ಕೆ ಒಂದು ಕ್ಲಾರಿಟಿನೂ ಸಹ ಇರೋದಿಲ್ಲ. ಏನಾದರೂ ಪೆಂಡಿಂಗ್ ಇದ್ದರೆ ಈ ಥರ ಕ್ಲಿಯರ್ ಮಾಡ್ಕೊಳ್ಬೋದು. ನೀವು ಇಮಿಡಿಯೇಟ್ಲಿ ಈ ಥರ ಮಾಡಿ ಇಮಿಡಿಯೇಟ್ಲಿ ನಿಮಗೆ ಹಣ ಸಿಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಮತ್ತು ಇನ್ನೂ ಏನಾದರೂ ಜಮಾ ಆಗಿಲ್ಲ, ಇದೆಲ್ಲ ಪ್ರೋಸೆಸಿಂಗ್ ಮಾಡಿಸಿದ್ದೀನಿ, ಇನ್ನೂ ಹಣ ಬಂದಿಲ್ಲ ಅಂದರೆ ಅವರು ವೆರಿಫಿಕೇಷನ್ ಮಾಡಿರ್ತಾರೆ. ಆ ವೆರಿಫಿಕೇಷನಲ್ಲಿ ನೀವು ಅವರು ಹಾಕಿರುವಂಥ ಒಂದು ಕಂಡೀಷನ್ಸ್ಗಳಿಗೆ ನೀವು ಒಳಪಟ್ಟಿದ್ರೆ ಈ ಹಣ ಸಿಗೋವಂಥ ಒಂದು ಸಾಧ್ಯತೆಗಳು ಇರೋದಿಲ್ಲ, ಅರ್ಥ ಆಯ್ತಾ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. GST, IT ರಿಟರ್ನ್ಸು, BF ರೇಷನ್ ಕಾರ್ಡು ಅಥವಾ ನೆಕ್ಸ್ಟು ಗೌರ್ಮೆಂಟ್ ಕೆಲಸದಲ್ಲಿರೋರು ಇನ್ನೂ ಕೆಲವೊಂದು ಕಂಡೀಷನ್ಸ್ಗಳನ್ನ ಹೇಳಿದ್ದಾರೆ. ಇಷ್ಟಕ್ಕೆ ನೀವು ಒಳಪಟ್ಟಿದ್ರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದನ್ನು ಸಹ ಸಿಗೋದಿಲ್ಲ, ಒಂದು ರೇಷನ್ ಅಮೌಂಟು ಸಹ ನಿಮಗೆ ಬರೋದಿಲ್ಲ. ಇದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾರಿಗೆಲ್ಲ ಒಂದು ಹಣ ಬಂದಿಲ್ಲೋ ಅವರೆಲ್ಲ ಕೂಡಲೇ ಇಮಿಡಿಯೇಟ್ಲಿ ನಾನು ಹೇಳಿರುವಂಥ ಒಂದು 4ರಿಂದ 5 ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಹಣ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇಮ್ಮಿಡಿಯೇಟ್ಲಿ ನಿಮ್ಗೇನಾದರೂ ಒಂದು ಡೌಟ್ಸ್ಗಳಿದ್ದರೆ ಇಮ್ಮಿಡಿಯೇಟ್ಲಿ ಕೂಡಲೇ ನನಗೆ ಕಮೆಂಟನ್ನು ಮಾಡಿ ಅಮೌಂಟ್ ಏನಕ್ಕೆ ಬಂದಿಲ್ಲ ಅಂತ ತಿಳಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ, ಅರ್ಥ ಆಯ್ತಾ? ಓಕೆ ಗೈಸ್, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅದೊಂದು ಮಾಹಿತಿಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ವಿಚಾರ ಇದ್ದರೆ ತಿಳಿಸ್ಕೊಡ್ತಾ ಹೋಗ್ತೀನಿ.